ಗಡಗಡ ಗುಡುಂ ಗುಡುಂ. ನಾಹಿ. ನಮಸ್ಕಾರ, ನಾನು ಸಂಯುಕ್ತ ಹೊರ್ನಾಡ್. ಇವತ್ತು ಇಂಡಿಯಾ ರೀಡ್ಸ್ ಅಲೌಡ್ ಅನ್ನೋ ಒಂದು ಕ್ಯಾಂಪೇನ್ನ ಟರ್ನಿಂಗ್ ಪೇಜಸ್ ಫೌಂಡೇಶನ್ ಅವರು ಶುರು ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಟರ್ನಿಂಗ್ ಪೇಜಸ್ಸು ಅಕ್ರಾಸ್ ದ ಕಂಟ್ರಿ ಮಕ್ಕಳಿಗೆ ಓದೋ ಅಭ್ಯಾಸನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಕ್ಯಾಂಪೇನ್ ಟುಡೇ. ಇವತ್ತು ನಾನು ನಿಮಗೆ ಸುಂದರಿ ಕಾಣೆಯಾಗಿದ್ದಾಳೆ ಅನ್ನೋ ಒಂದು ಬುಕ್ನ ಓದ್ತಾ ಇದ್ದೀನಿ. ಲೇಖಕರು ಚಿತ್ರಗಳು ಪ್ರಿಯಾ ಕುರಿಯನ್, ಅನುವಾದ ಜಿ.ವಿ. ಕಾರ್ಲೋ. ಇದನ್ನು ಪಬ್ಲಿಷ್ ಮಾಡಿರೋರು ಪ್ರಥಮ್ ಬುಕ್ಸ್. ಶುರು ಮಾಡೋಣ. ಸುಂದರಿ ಕಾಣೆಯಾದ 3ನೇ ದಿನ ಬೆಳಗ್ಗೆ ಎರೆಮನೂರು ಪೊಲೀಸ್ ಸ್ಟೇಷನಲ್ಲಿ ಜೋರಾಗಿ ನಗುವೋ ನಗು. ಯಾರಪ್ಪ ಇದು? ಎಮ್ಮೆಗೆ ಸುಂದರಿ ಅಂತ ಹೆಸರಿಟ್ಟಿರೋರು? ಇನ್ಸ್ಪೆಕ್ಟರ್ ಗೋಪಿ ಕೇಳಿದ್ರು. ಆದರೆ ತನ್ನ ಮುತ್ತಿನ ಎಮ್ಮೆಯನ್ನು ಕಳೆದುಕೊಂಡ ತೆಸ್ಸಮ್ಮ ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡ ಜಿನ್ಸಿ ಜೋಸ್ಗಳಿಗೆ ಮಾತ್ರ ಎಮ್ಮೆಗೆ ಸುಂದರಿ ಅಂತ ಹೆಸರಿಟ್ಟದು ತಮಾಷೆ ಅಂತ ಕಾಣಿಸ್ಲೇ ಇಲ್ಲ. ಪೊಲೀಸ್ ಅಮ್ಮ ಜೆನ್ಸಿ ಜೋನ್ಸ್ ತನಿಖೆಯನ್ನು ಹಚ್ಕೊಂಡೇ ಬಿಟ್ಲು. ಈಗ ನೀನು ಸುಂದರಿ ಬಗ್ಗೆ ಹೇಳಮ್ಮ, ಕೇಳೋಣ. ಜೆನ್ಸಿ ತೇಸಮ್ಮನನ್ನು ಕೇಳಿದ್ಲು. ನನ್ನ ಸುಂದರಿ ಹೆಸ್ರಿಗೆ ತಕ್ಕಂತೆ ತುಂಬ ಸುಂದರವಾಗಿದ್ಲು. ತೇಸಮ್ಮಳ ಮಾತು. ನಿಜ ಹೇಳಬೇಕು ಅಂದರೆ ಸುಂದರಿ ಟ್ರಾಫಿಕ್ಕನ್ನೇ ಸ್ತಬ್ಧಗೊಳಿಸುವಷ್ಟು ಮುದ್ದಾಗಿದ್ಲು. ಬೆಳಗ್ಗೆ ಹಾಲು ಕರೆಯುವಾಗ ಅವಳ ರೇಡಿಯೋದಲ್ಲಿ ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ ಮಾತ್ರವಷ್ಟೇ ಬಿತ್ತರಿಸುತ್ತಿರಬೇಕಿತ್ತು. ಮೇಯುತ್ತಿರುವಾಗ ಬಾಲಿವುಡ್ ಸಂಗೀತವನ್ನಷ್ಟೇ ಇಷ್ಟಪಡುತ್ತಿದ್ದಳು. ಹೊಂಡದೊಳಗೆ ಹೊರಳಾಡುತ್ತಿರುವಾಗ ಅದು ಅವಳ ಸೌಂದರ್ಯ ಕಾಪಾಡುವ ಗುಟ್ಟು. ಸುಂದರಿ ಮಲಯಾಳಿ ರಮ್ಯ ಗೀತೆಗಳನ್ನೇ ಕೇಳಲು ಇಷ್ಟಪಡುತ್ತಿದ್ದಳು. ರಾತ್ರಿ ಮಲಗುವಾಗ ಮಾತ್ರ ಹಿತವಾದ ವಾದ್ಯ ಸಂಗೀತವನ್ನಷ್ಟೇ ಇಷ್ಟಪಡುತ್ತಿದ್ದಳು. ಓಹೋ, ಎಂಥ ಮೇಲ್ಮಟ್ಟದ ಸಂಗೀತ ಅಭಿರುಚಿ ಅಂತ ಜಿನ್ಸಿ ಜೋನ್ ಆಶ್ಚರ್ಯಪಟ್ಟಳು. ಜಿನ್ಸಿ ಊರೊಳಗೊಮ್ಮೆ ಸುತ್ತಾಡಿ ಯಾರಾದರೂ ಸುಂದರಿಯನ್ನು ಕೊನೆಯದಾಗಿ ಎಲ್ಲಿ, ಯಾವ ಹೊತ್ತಿನಲ್ಲಿ ಕಂಡಿದರೆಂದು ವಿಚಾರಿಸಲು ಹೊರಟಳು. ಅವಳಿಗೆ ಮೊದಲು ಎದುರಾದವನೇ ತೋಮಾಚನ್. ಅವನು ಸುಂದರಿ ಎಂದು ಎಮ್ಮೆಯನ್ನು ನೋಡೇ ಇಲ್ಲ ಅಂದ್ಬಿಟ್ಟ. ಶಂಸಮ್ಮ, ಸುಂದರಿ ಅನ್ನೋ ಎಮ್ಮೆ ನನಗಂತೂ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಂಗೆ ಎಮ್ಮೆಗಳು ಕಂಡ್ರೇ ಆಗೋಲ್ಲ. ನನಗೆ ನನ್ನ ಹಸು ಚಂದ ಕುಟ್ಟಿ ಇದ್ದಾಳಲ್ಲ, ಅವಳೊಬ್ಳೇ ಇಷ್ಟ. ಅದು ಈ ಎಮ್ಮೆಗಳಂತೆ ಕೆಸರಿನಲ್ಲಿ ಹೊರಲಾಡೋದಿಲ್ಲ. ನಂತರ ಜಿನ್ಸಿ ರಮಣಿ ಮತ್ತು ಸಾವಿತ್ರಿ ಸೋದರಿಯನ್ನು ಎದುರುಗೊಂಡಳು. ಅವರು ಊರಿನ ಕೆರೆ ಕಡೆಯ ದಿಕ್ಕಿನಿಂದ ವಾಪಸ್ ಬರುತ್ತಿದ್ದರು. ಅವರು ಸುಂದರಿಯನ್ನು ನೋಡಿರಲಿಲ್ಲ. ಈ ತೇಸಮ್ಮಳಿಗೆ ಸುಂದರಿಯನ್ನು ಮೂಗ್ದಾರ ತೊಡಿಸದೆ ಎಲ್ಲೂ ಬಿಡಬೇಡ ಅಂತ ನಾನು ಎಷ್ಟು ಬಾರಿ ಹೇಳಿಲ್ಲ, ರಮಣಿ ಹೇಳಿದ್ಲು. ಆಗಾಗ ಈ ಸುಂದರಿ ಕೆಲವು ದೊಣ್ಣೆ ಪೆಟ್ಟು ಬಿಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ತೇಸಮ್ಮ ಹೇಳುವಂತೆ ಸುಂದರಿಯ ಚರ್ಮ ತುಂಬ ಮೃದುವಂತೆ. ಆ ದರಿದ್ರ ಎಮ್ಮೆಯನ್ನು ಯಾರಾದ್ರೂ ಕದೀತಾರೆ ಅಂದ್ರೇ ಅದು ಹಾಸ್ಯಾಸ್ಪದ. ಸುಂದರಿ ಏನಾದ್ರು ಹಸುವು ಆಗಿದ್ರೆ ನಾನೇ ಕದಿಯುತ್ತಿದ್ದೇನೋ ಏನೋ ಎಂದ್ಲು ಸಾವಿತ್ರಿ. ಜಿನ್ಸಿ ಮುಂದೆ ಸಾಗುತ್ತಿದ್ದಂತೆ ಯಾರೋ ಒಬ್ಬ ತನ್ನ ಲಾರಿಯನ್ನು ನಿಲ್ಲಿಸ್ಕೊಂಡು ಜೋರಾಗಿ ಗದ್ಲ ಎಬ್ಸಿ ರಿಪೇರಿ ಮಾಡ್ತಿದ್ದ. ಅವನ ಲಾರಿಯೊಳಗಿಂದ ಜೋರಾಗಿ ಕರ್ಕಶ ಸಂಗೀತ ಹೊರ ಹೊಮ್ಮುತ್ತಿತ್ತು. ಜೆನ್ಸಿ ಜೋರಾಗಿ ಕೇಳಿದ್ಲು, ಈ ಕಡೆ ಒಂದು ಮುದ್ದಾದ ಕರಿ ಎಮ್ಮೆ ಹೋಗುತ್ತಿರೋದನ್ನ ನೋಡ್ದೇನಪ್ಪ? ಹಾ, ನಾನಿಲ್ಗೆ ಹೊಸ್ಪ ಕಣಮ್ಮ, ನನಗೇನು ಗೊತ್ತಿಲ್ಲ. ನನ್ನ ಲಾರಿ ತುಂಬ ಹಣ್ಗಳಿವೆ. ಆದಷ್ಟು ಬೇಗ ಲಾರಿ ರಿಪೇರಿ ಆಗಬೇಕು. ಎಮ್ಮೆ ಎಲ್ಲೋ ಹೋಗಿತ್ತೋ, ಎಲ್ಲೋ ಬೇರೆ ಎಮ್ಮೆಗಳ ಜೊತೆ ಹರಟೆ ಹೊಡೆಯುತ್ತಿರಬೇಕು. ರೇಡಿಯೋ ಕೇಳೋ ಎಮ್ಮೆ ನಂಗೆ ಗೊತ್ತಿಲ್ಲಪ್ಪ. ಇವತ್ತು ಮಳೆ ಬರೋಂಗಿದ್ಯಾ? ನನಗೇನೋ ಮಳೆ ಬರುತ್ತೆ ಅನಿಸ್ತಿದೆ ಎಂದ. ಜೆನ್ಸಿ ಹಾಗೆ ಮುಂದೆ ನಡೆದಳು. ಜೆನ್ಸಿ ಸೈಕಲ್ ಏರಿ ಊರೊಳಗೆ ಸುತ್ತಾಡ್ತಾನೆ ಬಂದ್ಲು. ಸುಂದರಿಯ ಪತ್ತೆಯೇ ಇಲ್ಲ. ಯಾರನ್ನು ಕೇಳಿದ್ರು ನಾನು ನೋಡಿಲ್ಲ ಅಂತಿದ್ರು. ಮಧ್ಯರಾತ್ರಿಯಿಂದ ಕಾಣೆಯಾಗಿದ್ದಾಳೆ ಅಂದರೆ ಯಾರೋ ದನ ಕಡಿಯೋರವ್ರಿಗೆ ಮಾರಿರಬೇಕು. ಎಮ್ಮೆ ತಾನಾಗಿಯೇ ಓಡೋಗಿರ್ಬೇಕು. ಎಮ್ಮೆ ಹೆಸರು ಸುಂದರಿಯ? ಹಾಂ, ನನ್ನ ಮಗಳ ಹೆಸರು ಸುಂದರಿ. ಅಷ್ಟೊಂದು ಎಮ್ಮೆಗಳ ಮಧ್ಯ
ನೀವು ತೇಸಮಳ ಎಮ್ಮೆ ಎಂದು ಹೇಗೆ ಪತ್ತೆ ಹಚ್ತೀರಾ? ದುಲ್ಕರಿಕಾ ಸುಂದರಿಯನ್ನು ನೋಡದಿಲ್ಲದಿದ್ದರೂ ತನ್ನ ಟೀ ಅಂಗಡಿಯ ಗೋಡೆಗೆ ಸುಂದರಿ ಕಾಣೆಯಾಗಿದ್ದಾರೆ ಕುರಿತು ಭಿತ್ತಪತ್ರ ಅಂಟಿಸಲು ಒಪ್ಪಿಕೊಂಡಿದ್ದ. ಜಿನ್ಸಿಗೆ ತುಂಬ ಸುಸ್ತಾಗಿತ್ತು. ಅಯ್ಯೋ ಅಯ್ಯಪ್ಪ ಎಂದು ಹಣೆ ಚಚ್ಕೊಳ್ಳೋಷ್ಟ್ರಲ್ಲಿ ಅಬ್ಬಬ್ಬಾ, ಅವಳ ತಲೆಯೊಳಗೆ ಮಿಂಚಿನಂತೆ ಒಂದು ಆಲೋಚನೆ ಹೊಳೆಯಿತು. ಅವಳು ಅಲ್ಲಿಂದ ಸುಂದರಿಯ ಕೊಟ್ಟಿಗೆಗೆ ದೌಡಾಯಿಸಿದಳು. ಸುಂದರಿ ಕಾಣೆಯಾಗುವುದಷ್ಟೇ ಅಲ್ಲ, ಅದರೊಟ್ಟಿಗೆ ಮತ್ತೊಂದು ವಸ್ತು ಕೂಡ ಮಾಯವಾಗಿತ್ತು. ಅಂದು ರಾತ್ರಿ ಜಿನ್ಸಿ ಮತ್ತೊಮ್ಮೆ ಹೊರಟಳು. ಅವಳು ಕೆಲವು ಸಂಗತಿಗಳ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕಿತ್ತು. ಅವಳು ರಸ್ತೆ ಮಧ್ಯ ಕೆಟ್ಟು ನಿಂತಿದ್ದ ಲಾರಿಯ ಬಳಿಗೆ ಬಂದಳು. ಕತ್ತಲು ತುಂಬಿದ ಲಾರಿಯೊಳಗೆ ಮಿಂಚು ಹುಳಗಳಷ್ಟೇ ಅಲ್ಲದೆ ಮತ್ಯಾವುದೋ ಒಂದು ವಸ್ತು ಕೂಡ ಹೊಳೆಯುತ್ತಿತ್ತು. ಆಹಾ, ಜಿನ್ಸಿಗೆ ಸುಂದರಿ ಸುಳಿವು ಸಿಕ್ಕಿತು. ಸುಂದರಿಯನ್ನು ಅಪಹರಿಸಿದ ಶಾಜಿ ಕುಟ್ಟಪ್ಪನನ್ನು ಹಿಡಿದು ಜಿನ್ಸಿ ಅವನನ್ನು ಠಾಣಿಗೆ ಕರೆದೊಯ್ದಳು. ನೀನು ಅವನೇ ಎಂದು ಹೇಗೆ ಕಂಡುಹಿಡ್ದೆ ಜಿನ್ಸಿ? ತೇಸಮ್ಮ ಆಶ್ಚರ್ಯದಿಂದ ಕೇಳಿದಳು. ತುಂಬ ಸರಳ ತೇಸಮ್ಮ, ನಾನು ಮೊದಲು ಎಮ್ಮೆ ಬಗ್ಗೆ ವಿಚಾರಿಸಿದಾಗ ರೇಡಿಯೋ ಕೇಳುವ ಎಮ್ಮೆಯ ಬಗ್ಗೆ ಕುಟ್ಟಪ್ಪ ಆಶ್ಚರ್ಯಪಟ್ಟಿದ್ದ. ನಾನು ಅವನೊಟ್ಟಿಗೆ ಮಾತಾಡುವಾಗ ಸುಂದರಿ ರೇಡಿಯೋ ಕೇಳುವ ಹವ್ಯಾಸದ ಬಗ್ಗೆ ಏನು ಹೇಳಿರಲೇ ಇಲ್ಲ. ಕುಟ್ಟಪ್ಪನೇ ಸುಂದರಿಯನ್ನು ಕದ್ದು ಮುಂದಿನ ಹಳ್ಳಿಯ ದನ ಕಡಿಯುವವರಿಗೆ ಮಾರಲು ಯೋಚನೆ ಹಾಕಿಕೊಂಡಿದ್ದ. ಆದರೆ ಅವನನ್ನಿಸಿದಂತೆ ಆಗಲೇ ಇಲ್ಲ. ಕುಟ್ಟಪ್ಪ ಕೊಟ್ಟಿಗೆಯಿಂದ ಸುಂದರಿಯನ್ನು ಕದಿಯಲು ಬಹಳ ಪ್ರಯತ್ನ ಪಟ್ಟಿದ. ಆದರೆ ಅದು ಕೊಂಚವೂ ಕದಲಿರಲಿಲ್ಲ. ಕೊನೆಗೆ ಬಂದದಕ್ಕೆ ರೇಡಿಯೋ ಆದರೂ ಆದಿತು ಎಂದು ಅದಕ್ಕೆ ಕೈ ಹಾಕಿದ. ರೇಡಿಯೋ ಬಿಟ್ಟಿರಲಾರದ ಸುಂದರಿ ಅವನ ಹಿಂದೆ ನಡೆದಳು. ಅವನ ಲಾರಿಯೊಳಗೆ ಬಂದಿಯಾದಳು. ತೇಸಮ್ಮ ತನ್ನ ಮುದ್ದಿನ ಸುಂದರಿ ಮರಳಿ ಸಿಕ್ಕಿದ ಖುಷಿಗೆ ಸಂಭ್ರಮಿಸಿದಳು. ಸುಂದರಿ ನಿಜವಾಗ್ಲೂ ಸುಂದರಿಯೇ ಎಂದು ಇನ್ಸ್ಪೆಕ್ಟರ್ ಗೋಪಿ ಒಪ್ಕೊಂಡೇ ಬಿಟ್ರು. ಎಷ್ಟು ಸುಂದರವಾಗಿದೆ ಈ ಕತೆ. ನಾವು ಯಾವಾಗಲೂ ನಾಯಿ, ಬೆಕ್ಕು ಅಥವಾ ಟೈಗರ್, ಆನೆ ಇದನ್ನು ನೋಡೇ ಅದು ಎಷ್ಟು ಸುಂದರವಾಗಿದೆ ಅನ್ಕೋತೀವಿ. ಸುಂದರಿ ಥರನೇ ನಮಗೆ ಎಲ್ಲ ಪ್ರಾಣಿಗಳು, ಎಲ್ಲ ಮನುಷ್ಯರಲ್ಲೂ ನಮ್ಮ ಜೀವನದಲ್ಲೂ ನಾವು ಬ್ಯೂಟಿ ಕಾಣ್ಬೋದು. ಅದು ನಾವು ನೋಡೋ ದೃಷ್ಟಿಲಿರುತ್ತೆ. ನೀವು ಯಾವಾಗ ನಿಮ್ಮ ಸುತ್ತಮುತ್ತ ನಿಮ್ಮ ಜಗತ್ತಲ್ಲಿ ಬ್ಯೂಟಿ ಹುಡುಕ್ತಾರೋ ಆವಾಗ ನಿಮ್ಮ ಲೈಫು ಬ್ಯೂಟಿಫುಲ್ ಆಗುತ್ತೆ ಅನ್ನೋ ಒಂದು ಕತೆ. ಇದು ಎಲ್ಲರೂ ಓದಬೇಕು, ಎಸ್ಪೆಷಲಿ ಮಕ್ಕಳು. ಯಾಕೆಂದರೆ ನಾವು ನೋಡೋ ರೀತಿ ಸ್ಟಾರ್ಟ್ಸ್ ವೆನ್ ವಿ ಆರ್ ಯಂಗ್. ಸೊ ಸುಂದರಿ ಕಾಣೆಯಾಗಿದ್ದಾಳೆ. ಈ ಥರ ಹಲವಾರು ಪುಸ್ತಕಗಳನ್ನ ದಯವಿಟ್ಟು ಮಕ್ಕಳಿಗೆ ಓದೋಕ್ಕೆ ಎನ್ಕರೇಜ್ ಮಾಡಿ. ಇಂಡಿಯಾ ರೀಡ್ಸ್ ಅಲೌಡಿಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನಿಗೆ ಒತ್ತಿರಿ. ನಿಮ್ಮ ಮಗು ಕತೆಗಳ ಮೂಲಕ ಬೆಳೆಯೋದನ್ನ ವೀಕ್ಷಿಸಿ ಪ್ರತಿಯೊಂದು ಪುಟ್ಟ ತಟಿಗೆ. ಈಗ ನಿಮ್ಮ ಸರತಿ. ಆನಂದದಾಯಕ ಓದೋ ಚಳವಳಿಗೆ ಭಾಗವಾಗಿರಿ. ನಿಮ್ಮ ಮಗುವಿಗೆ ಓದೋ ಕೇಳಿಸಿ. ಪ್ರತಿದಿನ ನಿಮ್ಮ 10 ನಿಮಿಷಗಳನ್ನು ನೀಡುವಾಡು ದೊಡ್ಡ ವ್ಯತ್ಯಾಸ ಮಾಡ್ತದೆ.